ಮಿಥುನ ರಾಶಿ. ಅನಿರೀಕ್ಷಿತ ಭೂಮಿ ಪ್ರಾಪ್ತಿ. ತಾವು ತಮ್ಮಷ್ಟಕ್ಕೆ ಸಮಾಧಾನವಾಗಿರುವಾಗ ಅನಿರೀಕ್ಷಿತವಾಗಿ ಈ ದಿನ ಶುಭ ಕೆಲಸಕ್ಕಾಗಿರಬಹುದು, ನಿಂತ ಮನೆಯನ್ನು ಪುನಃ ಪ್ರಾರಂಭಗೊಳಿಸುವಂತಹ ಕೆಲಸವಾಗಿರಬಹುದು, ಅಥವಾ ಹೊಸ ಸ್ಥಳವನ್ನು ಪಡೆದುಕೊಳ್ಳುವ ಯೋಗಗಳಿರಬಹುದು. ಇದಲ್ಲದೆ ಪೂರ್ವಾರ್ಜಿತ ಪಿತ್ರಾರ್ಜಿತದಿಂದ ಬರುವಂತಹ ಭೂಮಿಯ ಲಾಭಗಳಿರಬಹುದು. ಇದೆಲ್ಲವನ್ನು ತಾವು ಈ ದಿನ ಅನುಭವಿಸುವ, ಪಡೆದುಕೊಳ್ಳುವ ಅಥವಾ ನಿರ್ಧಾರವನ್ನು ಕೈಗೆತ್ತಿಕೊಳ್ಳುವ ಯೋಗಗಳು ಇರುವುದರಿಂದ ಹೆಚ್ಚಿನ ಈ ದಿನಕ್ಕೆ ಮಹತ್ವವನ್ನು ತಾವೆಲ್ಲ ಕೊಟ್ಟರೆ ಒಳ್ಳೆಯ ಫಲದಾಯಕ. ವಿದ್ಯಾರ್ಥಿಗಳಿಗೆ ನಿಮ್ಮ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುವಂತಹ, ನೀವು ಸಾಧಿಸುವಂತಹ ಯಾವುದೇ ಒಂದು ವಾಣಿಜ್ಯ ವ್ಯವಹಾರಗಳಿರಬಹುದು ಅಥವಾ ಸಿನಿಮಾ ರಂಗದಲ್ಲಿರುವಂತಹ ವ್ಯಕ್ತಿಗಳಿರಬಹುದು, ನೀವೆಲ್ಲ ಪ್ರಶಂಸೆಗೆ ಭಾಜನರಾಗುವ ಯೋಗಗಳು ಈ ದಿನ ಚೆನ್ನಾಗಿದೆ. ಸಮಯಕ್ಕೆ ಮತ್ತು ಆಲಸ್ಯವನ್ನು ಬಿಟ್ಟು ಸಮಯಕ್ಕೆ ಮಹತ್ವವನ್ನು ಕೊಟ್ಟರೆ ಶುಭಪ್ರದವಾದ ಫಲವನ್ನು ನೀವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ತಾವು ಮಾಡಬೇಕಾದ ದೇವತಾರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ಕರ್ಕಾಟಕ ರಾಶಿ. ಈ ರಾಶಿಯವರು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಪ್ರಶಂಸೆಗಳು ಹಾಗೆ ಪ್ರಶಸ್ತಿಗಳು, ಶುಭ ಕೆಲಸದಲ್ಲಿ ನಿಮ್ಮನ್ನು ನೀವು ಸೇರಿಸಿಕೊಳ್ಳುವಂಥದ್ದು, ನಿಮ್ಮ ಧೈರ್ಯ ಸ್ಥೈರ್ಯ ಮತ್ತು ಸಾರ್ಥಕವಾದ ಸಂತೋಷವನ್ನು ಪಡೆಯುವ ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ಈ ದಿನ ಉಂಟಾಗುವ ಸಾಧ್ಯತೆ ಇದೆ. 8ನೇ ಭಾವದಲ್ಲಿ ಅಷ್ಟಮದ ಶನಿ ಇದ್ದರೂ ಸಹ ಭಾಗ್ಯದಲ್ಲಿರುವಂತಹ ಇವತ್ತಿನ ಗುರುಚಂದ್ರರ ಯೋಗವು ಅಷ್ಟಮ ದೋಷದಿಂದ ನಿವಾರಣೆ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿನದ್ದಾಗಿ ಕಾಣಿಸುತ್ತೆ. ಅಂದರೆ ಅಪವ್ಯಯವಾಗುವುದು ಲಾಭಪ್ರದವಾಗುತ್ತೆ ಅಂತ. ವ್ಯಾಪಾರದಲ್ಲಿ ಯಥೇಚ್ಛವಾದ ಅನಿರೀಕ್ಷಿತ ಲಾಭವನ್ನು ಗಳಿಸುವ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಸಂತೋಷವನ್ನು ಪಡೆದುಕೊಳ್ಳುವ, ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ, ದೂರ ಸ್ಥಳ ಪ್ರಯಾಣ ಮಾಡುವಂತಹ, ಉದ್ಯೋಗ ಇಲ್ಲದೆ ಇರುವವರಿಗೆ ಉದ್ಯೋಗ ಪ್ರಾಪ್ತವಾಗುವಂತಹ ಎಲ್ಲ ಯೋಗಗಳು ದಶಮ ಭಾವದಲ್ಲಿರುವ ಗುರು ಚಂದ್ರರಿಂದ ಪ್ರಾಪ್ತಿ. ತಾವು 8ನೇ ಭಾವದಲ್ಲಿರುವ ಶನಿ ದೋಷದ ನಿವಾರಣೆಯನ್ನು, ಶನಿ ಪೂಜೆಯನ್ನು, ಎಳ್ಳು ದಾನವನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ.